ಬೇಡ, ನಾನೇನು ಮಾಡ್ಬೇಡಿ ಪ್ಲೀಸ್. ನಾನೇನೇ ಮಾಡಿದ್ದೀನಿ ನಿಮ್ಗೆ ಹೇಳಿ? ಪ್ಲೀಸ್ ಖಾಲಿ ಬಿಡ್ತೀನಿ, ಬಿಟ್ಬಿಡಿ ನಮ್ಮನ್ನು ಪ್ಲೀಸ್. ನಮ್ಮ ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಅವ್ರು ಸತ್ತ ಕೊಳ್ಳಿಡಕ್ಕಿರೋ ನನ್ನ ಒಬ್ಬನೇ ಮಗ. ನಾನು ಏನೋ ಮಾಡ್ಬಿಡಿ ಪ್ಲೀಸ್. ನನ್ನ ಗಾಡಿ ಬೇಕಾದ್ರೆ ತಗೊಂಡೋಗಿ, ನಾನು ನಡ್ಕೊಂಡೆ ಹೋಗ್ತೀನಿ. ಇದು ಯಾರಿಗೂ ಹೇಳಲ್ಲ ಪ್ಲೀಸ್. ನಮಸ್ಕಾರ ವೀಕ್ಷಕರೇ. ಅಲ್ಲಿ 3 ಜನ ವ್ಯಕ್ತಿಗಳಿದ್ರು. ಒಂದು ಡೈರಿ ಇತ್ತು, ಅದ್ರ ಮೇಲೆ ಕೋರ್ಟ್ ಡೈರಿ ಜಡ್ಜ್ಮೆಂಟ್ ಅಂತ ಬರ್ದಿತ್ತು. ಅದರ ಒಂದೊಂದು ಪುಟ ನೋಡ್ದಾಗ್ಲೂ ಒಬ್ಬೊಬ್ಬ ಅಪರಾಧಿಯ ಡೀಟೇಲ್ಸ್ ಇತ್ತು, ಅವನಿಗೆ ಕೊಟ್ಟ ಶಿಕ್ಷೆಯ ವಿವರ ಇತ್ತು. ಆದ್ರೆ ಯಾವ ನ್ಯಾಯಾಧೀಶನೂ ಇಂಥ ಒಂದು ಡೈರಿನ ಮೇಂಟೈನ್ ಮಾಡಲ್ಲ, ಕೊಡೋ ಶಿಕ್ಷೆ ಕೂಡ ಇಂಥದ್ದಾಗಿರಲ್ಲ. ಅಂದ್ಮೇಲೆ ಅಲ್ಲಿ ನಡೆದಿದ್ದೆ ಅವರೆಲ್ಲ ಯಾರು? ಕೊಲೆ ಆದ ವ್ಯಕ್ತಿ ಯಾರು? ಕೊಲೆಗೆ ಕಾರಣ ಏನು? ಬನ್ನಿ ನೋಡೋಣ. ಇದೇನಿದು? ಡೋರ್ ಓಪನ್ ಇದೆಯಲ್ಲ, ನಾವು ಹೋಗುವಾಗ ಲಾಕ್ ಮಾಡಿದ್ನಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ. ಇನ್ನು ತಡ ಮಾಡೋದು ಬೇಡ, ಪೊಲೀಸರು ಫೋನ್ ಮಾಡೋಣ. ಏನ್ರಿ ಇದು? ಬೆಲೆ ಬಾಳೋ ಲ್ಯಾಪ್ಟಾಪು, ಕ್ಯಾಮ್ರಾ ಎಲ್ಲ ಹೊತ್ಕೊಂಡು ಹೋದ್ಬಿಟ್ಟು ಹೊಡೆದಾಕ್ ಹೋಗಿದ್ದಾರೆ. ಯಾವ ಸೀಮೆ ಕಳ್ರಿ ಇವರು? ಏನಮ್ಮ, ಮನೆಯಲ್ಲಿ ಬೆಲೆ ಬಾಳೋ ಒಡವೆ, ದುಡ್ಡು, ಆಸ್ತಿ ಪತ್ರ ಏನಾದ್ರು ಕಳವಾಗಿದೆಯಾ? ಸರ್, ಕಬೋರ್ಡಲ್ಲಿ ಇಟ್ಟಿದ್ದು ಒಡವೆ ವಸ್ತ್ರ ಎಲ್ಲ ಹಾಗೇ ಇದೆ ಸರ್. ಮನೆ ಮಾತ್ರ ಈ ಥರ ಚಲಾಪಿಲಿ ಆಗಿದೆ. ಎಲ್ಲಿ ನಿಮ್ಮ ಹಸ್ಬೆಂಡು? ಮನೇಲಿ ಕಳ್ತನ ನಡೀತಿದೆ, ನಾವು ಬಂದಿದ್ದೀವಿ, ಅವ್ರು ಮಾತ್ರ ಮಿಸ್ಸಿಂಗ್. ನಿಜವಾಗ್ಲೂ ಮಿಸ್ಸಿಂಗ್ ಸರ್. ನನ್ನ ಹಸ್ಬೆಂಡ್ ಈ 4 ದಿನದಿಂದ ಮನೆಗೆ ಬಂದಿಲ್ಲ. 4 ದಿನದಿಂದ ನಿಮ್ಮ ಯಜಮಾನ್ರು ಮಿಸ್ಸಿಂಗ್, ಕಾಣ್ತಾ ಇಲ್ಲ. ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಇವತ್ತೊಂದಿನ ನೋಡಿ ನಾನೇ ಬಂದು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೆ ಸರ್. ಅಷ್ಟರಲ್ಲಿ ಈ ಥರ. ನೋಡಿ ಮೇಡಮ್, ನೀವು ಟೆನ್ಷನ್ ಆಗಬೇಡಿ. ನಿಮ್ಮ ಯಜಮಾನ್ರು ಪತ್ರಕರ್ತರು, ಕೆಲಸದ ಮೇಲೆ ಹೊರಗಡೆ ಎಲ್ಲ ಊರಿಗೆ ಹೋಗಿರ್ಬೋದಲ್ವಾ? ಇಲ್ಲ ಸರ್, ನನ್ಗೆ ಯಾವತ್ತೂ ಹೇಳ್ದಿರೋ ಅವ್ರ ಮನೆಯಿಂದ ಓದೋರೇ ಅಲ್ಲ ಸರ್. ಈ 4 ದಿನ ಮುಂಚೆ ಒಂದು ಕಾಲ್ ಬಂದಿತ್ತು ಸರ್. ಇನ್ನೇನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ದೆ ಹೋದವರು, ಬರಲೇ ಇಲ್ಲ ಸರ್. ಫೋನ್ ಮಾಡಿದ್ಯಾರು? ಗೊತ್ತಿಲ್ಲ ಸರ್, ನಾನು ಏನೂ ಕೇಳಿಲ್ಲ, ಅವರು ಏನೂ ಹೇಳಲಿಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ಕೇಳಬೇಕಿತ್ತು ಅಂತ ಅನಿಸ್ತಿದೆ ಸರ್. ನಂಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ನನ್ನ ಗಂಡು ನೋಡ್ಕೊಡಿ ಸರ್, ಪ್ಲೀಸ್. ಅಂದ್ರೆ ನಿಮ್ಮ ಯಜಮಾನ್ರನ್ನ ನೀವು ಕೊನೆ ಸಲ ನೋಡಿದ್ದು ಅವ್ರು ಕಾಣೆ ಆದ ದಿನ, ಇವತ್ತಿಗೆ ಸರಿಯಾಗಿ 4 ದಿನ, ಕರೆಕ್ಟ್? ಹೌದು ಸರ್. ನಿಮ್ಮ ಯಜಮಾನ್ರು ಮನೆಯಿಂದ ಹೋಗುವಾಗ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಆರ್ಗ್ಯುಮೆಂಟ್ಸು ಅಥವಾ ಏನಾದರೂ ಜಗಳ, ಅನುಮಾನ ಬರುವಂಥ ವಿಷಯಗಳು ನಡೀತಾ? ಇಲ್ಲ ಸರ್, ಪ್ರತಿ ಸಲ ಅವ್ರು ಆರ್ಟಿಕಲ್ ಬರೀವಾಗ ಈ ಸಮಾಜ ಎಷ್ಟು ಹಾಳಾಗ್ತಿದೆ, ಈ ವ್ಯಕ್ತಿಗಳು ಎಂಥ ಕ್ರಿಮಿನಲ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ಯಾರ ಬಗ್ಗೆನೂ ಹೇಳಿಲ್ಲ ಸರ್. ಯಾಕೆ ಸರ್, ಅವತ್ತು ನಮ್ಮ ಯಜಮಾನ್ರು ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಸಾಯಂಕಾಲ ಅವ್ರಿಗೂ ನನಗೂ ಒಂದು ಸಣ್ಣ ಮಾತುಕತೆ ಆಗಿತ್ತು ಸರ್. ಕಾರಣ? ಅದು ಥ್ಯಾಂಕ್ ಯು. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಹೌದಾ? ಯಾಕೆ? ಹೀಗೆ ಹೋಗ್ಬೇಕನ್ನಿಸ್ತಿದೆ. ಓ, ನಿಮ್ಮ ಅಪ್ಪ ಅಮ್ಮ ನೆನಪಾಗ್ತಿರ್ಬೋದು. ಸರಿ, ಹೋಗ್ಬಿಟ್ ಬಾ, ನಂದೇನೂ ಅಭ್ಯಂತರ ಇಲ್ಲ. ಯಾವಾಗ ಹೋಗ್ತಿದ್ದೀನಿ ಅಂತ ಹೇಳು, ನಾನು ಟಿಕೆಟ್ ಬುಕ್ ಮಾಡಿಸ್ತೀನಿ. ಹಾ, ನಾಳೆ ಬೆಳಗ್ಗೆನೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಹೌದಾ? ಸರಿ, ಹೋಗ್ಬಾ. ಹೋಗ್ತೀನಿ ಅಷ್ಟೇ, ಮತ್ತೆ ಬರಲ್ಲ ಅನ್ಸುತ್ತೆ. ಏನಾಯ್ತು? ಬಿಡ್ರಿ, ಮತ್ ಇನ್ನೇನ್ರಿ, ಮದ್ವೆಗೆ 6 ತಿಂಗಳಾಯ್ತು. ಒಂದಿನಾದ್ರೂ ಹನಿಮೂನ್ಗೆ ಅಂತ ಎಲ್ಲರೂ ಕರ್ಕೊಂಡು ಹೋಗಿದ್ದೀರಾ? ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ನನ್ಗಂತೂ ಸಾಕಾಗ್ಬಿಟ್ಟಿದೆ.
ನಂಗೆ ಮನೆ ಕೆಲಸದೋಳು ಅಂತ ಅನಿಸ್ತಾ ಇದೆ. ನಾನು ಹೋಗ್ತೀನಿ ಅಷ್ಟೇ. ನಾನು ಹಿಂಗೆ ಕಳ್ಸೋದಿಲ್ಲ. ಯಾಕೆ ಕಳ್ಸಲ್ಲ? ಯಾಕಂದ್ರೆ ಇದು ನಿನ್ನ ಮನೆ, ನೀನು ಇಲ್ಲೇ ಇರಬೇಕು. ಯಾರಿಗೋಸ್ಕರ ಇರ್ಲಿ ಇಲ್ಲಿ? ನನಗೋಸ್ಕರ. ಆದ್ರೆ ನನಗೆ ಅಂತ ನಿಮ್ಮ ಹತ್ರ ಟೈಮೇ ಇಲ್ವಲ್ಲ. ಇನ್ಮೇಲೆ ಟೈಮ್ ಮಾಡ್ಕೊತೀನಿ. ಇಷ್ಟು ವರ್ಷ ನಾನು ಒಂಟಿಯಾಗಿ ಬೆಳೆದ್ಬಿಟ್ಟೆ, ಅದಕ್ಕೆ ಮೋಸ್ಟ್ಲಿ ನಿನ್ನ ಚಿಕ್ಕ ಪುಟ್ಟ ಆಸೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ಟೆ ಅನ್ಸುತ್ತೆ. ಆದ್ರೆ ಇನ್ಮೇಲೆ ಆ ಥರ ಆಗಲ್ಲ. ಐ ಪ್ರಾಮಿಸ್ ಯು. ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ, ಅದನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಒಂದು ವಾರ ರಜೆ ಹಾಕ್ತೀನಿ, ಇಬ್ರು ಸುತ್ತಾಡ್ಕೊಂಡು ಬರೋಣ. ಓಕೆನಾ? ಹಲೋ, ಇವಾಗಲ್ಲ, ನಾಳೆ ಬರ್ತೀನಿ. ಸರಿ, ಇವಾಗಲೇ ಬರ್ತೀನಿ. ಮತ್ತೆಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಒಂದು ಹಾಫ್ ಆನ್ ಅವರ್ ಕೆಲಸ ಇದೆ, ಇಲ್ಲೇ ಒಬ್ಬರನ್ನ ಮೀಟ್ ಮಾಡ್ಬಿಟ್ಟು ಬರ್ತೀನಿ. ಮನೇಲಿ ಅಡುಗೆ ಮಾಡಕ್ಕೆ ಹೋಗಬೇಡ, ಹೊರಗಡೆ ಹೋಗಿ ಎಲ್ಲರೂ ಊಟ ಮಾಡೋಣ, ಸರಿನಾ? ಚಂದು, ಹೋಗ್ಲೇಬೇಕಾ? ನಾಳೆ ಬೆಳಗ್ಗೆ ಹೋದ್ರೆ ಆಗಲ್ವಾ? ಹಾಂ ಚಿನ್ನು, ಹೋಗ್ಲೇಬೇಕು, ಅರ್ಜೆಂಟ್ ಕೆಲಸ ಇದೆ. ಸರಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಶೋರ್. ಬಾಯ್. ಅರ್ಧ ಗಂಟೆಲಿ ಬರ್ತೀನಿ ಅಂತ ಭರವಸೆ ಕೊಟ್ಟೋದವರು ಇನ್ನೂ ವಾಪಸ್ ಬರ್ಲೇ ಇಲ್ಲ ಸರ್. ಆಮೇಲೆ ಅವ್ರ ಊರವ್ರಿಗೆ, ಫ್ರೆಂಡ್ಸ್ಗೆ ಎಲ್ಲಾರ್ಗೂ ಕಾಲ್ ಮಾಡಿದೆ ಸರ್. ಅವ್ನ ಆಫೀಸ್ಗೆ ಹೋಗು ವಿಚಾರಿಸಿದೆ, ಬಟ್ ನೋ ಯೂತ್ ಸರ್. ಚಂದು ಫೋನ್ ಕೊಡೋ ಸ್ವಿಚ್ ಆಫ್ ಬರ್ತಿದೆ. ನೋಡಮ್ಮ, ನೀನೇನು ಚಿಂತೆ ಮಾಡ್ಕೊಡ, ಆದಷ್ಟು ಬೇಗ ನಿಮ್ಮ ಯಜಮಾನ ಕಂಡಿಡು. ರೀ ಆಂಜನಪ್ಪ, 4 ದಿನ ಹಿಂದೆ ಚಂದನ್ ಪಾಟೀಲ್ ಅವ್ರ ಫೋನ್ ರೆಕಾರ್ಡ್ಸ್ನ ತೆಗೆಸಿ, ಯಾರು ಫೋನ್ ಕಾಲ್ ಮಾಡಿ ಅವ್ರ ಮನೆಯಿಂದ ಆಚೆ ಹೋದ್ರು ಡೀಟೇಲ್ಸ್ ಗೊತ್ತಾಗುತ್ತೆ. ಎಸ್ ಸರ್. ಸರ್, ನೀವು ಹೇಳ್ದಾಗೆ ಚಂದನ್ ಅವ್ರ ಮೊಬೈಲ್ ಕಾಲ್ ಡೀಟೇಲ್ಸ್ ತಗೊಂಬಂದಿದ್ದೀವಿ ಸರ್. ಸರ್, ಇದ್ರ ಪ್ರಕಾರ ಚಂದನ್ ಅವ್ರ ಮೊಬೈಲ್ ನಂಬರ್ಗೆ ಕೊನೆಯದಾಗಿ ಕಾಲ್ ಬಂದಿರೋದು ಅನುಪಮ ಜಗದೀಶ್ ಅವರಿಂದ. ಹಾಗೆ ಅವ್ರ ಮನೆ ಹತ್ರನೇ ನಂಬರ್ ಸ್ವಿಚ್ ಆಫ್ ಆಗಿದೆ ಸರ್. ಹೌದು, ಚಂದನ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಬಗ್ಗೆ ಸೆನ್ಸೇಷನಲ್ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಅನುಪಮ ಜಗದೀಶ್ ವಿರುದ್ಧ ನಿಂತಿದ್ದ ಕ್ಯಾಂಡಿಡೇಟ್ ಕೊಲೆ ಆಗಿದೆ. ಈ ಕೊಲೆಗೂ ಅನುಪಮ ಜಗದೀಶ್ಗೂ ಏನಾದ್ರು ಸಂಬಂಧ ಇದೆಯಾ? ನೋ ಮಿಸ್ಸಿಂಗ್. ಗಾಡಿ ತೆಗರಿ. ಅನುಪಮ ಜಗದೀಶ್ ಅನ್ನೋ ಮಹಿಳೆ ಈ ಸಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದಿದ್ಲು. ತುಂಬಾ ಜೋರು ಜಗಳಗಂಟಿ ಅನ್ನೋ ಹೆಸರನ್ನ ಪಡ್ಕೊಂಡಿದ್ಲು. ಅವಳ ಗಂಡ ತುಂಬಾ ಸಾಧು ಸ್ವಭಾವದವನು. ಹೆಂಡತಿ ಎಲೆಕ್ಷನ್ ಅಲ್ಲಿ ನಿಂತಾಗ ಅವನೇ ಮನೆ ಮನೆಗೂ ಹೋಗಿ ವೋಟ್ ಕೇಳಿದ್ದ. ಇವತ್ತು ಅನುಪಮ ಗೆದ್ದಿರೋದು ಜನ ಅವಳ ಗಂಡನ ಮುಖ ನೋಡ್ಕೊಂಡು ವೋಟ್ ಹಾಕಿದ್ರಿಂದ ಅಂತ ಊರಲ್ಲಿ ಎಲ್ಲರೂ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈಗ ಒಬ್ಬ ಪತ್ರಕರ್ತ ಕಾಣೆ ಆಗಿರೋದ್ರ ಹಿಂದೆ ಅನುಪಮ ಕೈವಾಡ ಇದೆ ಅನ್ನೋದು ಪೊಲೀಸರ ಅನುಮಾನ. ಈ ಅನುಮಾನ ನಿಜಾನ? ಅನುಪಮ ಮೇಲೆ ಬಂದಿರೋ ಈ ಆರೋಪಕ್ಕೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ? ಬನ್ನಿ ನೋಡ್ರಿ. ನಮಸ್ತೆ ಮೇಡಮ್. ಓ, ನಮಸ್ಕಾರ ಸರ್. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ ಸರ್. ಏನ್ ಸರ್, ನೀವು ಇಲ್ಲಿವರೆಗೂ ಬಂದಿದ್ದು? ಕೆಲಸ ಇಲ್ಲದೆ ನಾವೆಲ್ಗೂ ಬರೋರಲ್ಲ ಅಂತ ನಿಮ್ಗೆ ಗೊತ್ತಲ್ಲ. ಹೇಳಿ ಸರ್, ಏನ್ ವಿಷಯ? ಮೇಡಮ್, ಈ 4 ದಿನದ ಹಿಂದೆ ನೀವು ಚಂದನ್ ಪಾಟೀಲ್ಗೆ ಕಾಲ್ ಮಾಡಿದ್ದ. ರಾಜಕಾರಣಿ ಸರ್, ದಿನ ಬೆಳಗಾದ್ರೆ 10 ಜನಕ್ಕೆ ಫೋನ್ ಮಾಡ್ಬೇಕಾಗತ್ತೆ, ಅವ್ರಿಗೂ ಮಾಡಿರಬಹುದು. ಮೇಡಮ್, 4 ದಿನದ ಹಿಂದೆ ನೀವು ಚಂದನ್ ಪಾಟೀಲ್ಗೆ ಕಾಲ್ ಮಾಡಿದ್ರ ಇಲ್ವಾ? ಅಷ್ಟು ಮಾತ್ರ ಹೇಳಿ. ಮಾಡಿದ್ದೆ ಸರ್. ಅದಕ್ಕೇನೀಗ? ಪ್ರಶ್ನೆ ಕೇಳೋ ಸ್ಥಾನದಲ್ಲಿ ನಾನಿರೋದು, ಉತ್ತರ ಕೊಡ್ಬೇಕಾದಷ್ಟೇ ನಿಮ್ ಕೆಲಸ. ಚಂದನ್ ಪಾಟೀಲ್ಗೆ ಯಾಕೆ ಕಾಲ್ ಮಾಡಿದ್ರಿ? ಯಾಕಂದ್ರೆ ನನ್ನ ಹೆಸರು ಅನುಪಮ ಜಗದೀಶ್ ಅಂತ. ಈ ಸಲದ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಕ್ಯಾಂಡಿಡೇಟ್. ಗೊತ್ತು ತಾನೆ? ಚೆನ್ನಾಗೇ ಗೊತ್ತು. ಏನ್ ಬರೋಕ್ ಹೇಳಿದ್ದು? ನೀವು ನನ್ನ ವಿರುದ್ಧ ಬರ್ದಿರೋದನ್ನ ಓದಿದೆ. ಅದಕ್ಕೇನೀಗ? ಏನ್ರಿ ನೀವು ಎಷ್ಟು ಸುಲಭವಾಗಿ ಹೇಳ್ತೀರಾ ಅದಕ್ಕೇನೀಗ ಅಂತ? ನನ್ನ ಬಗ್ಗೆ ಏನ್ ಗೊತ್ತಿದೆ ಅಂತ ಈ ತರ ಬರ್ದಿದ್ದೀರಾ ನೀವು? ಎಲೆಕ್ಷನ್ ಹತ್ರ ಬರ್ತಾ ಇದೆ.
ಇಂಥ ಟೈಮಲ್ಲಿ ನೀವು ನನ್ನ ವಿರುದ್ಧ ಆರ್ಟಿಕಲ್ ಬರ್ದು ಹಾಕಿದ್ರೆ ಯಾರೇ ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತಾರೆ? ಹೆಣ್ಮಕ್ಳು ಬೆಳೆಯೋದನ್ನ ಕಂಡ್ರೆ ನಿಮ್ ಗಂಡು ಜಾತಿಗೆ ಸಹಿಸೋಕ್ ಆಗಲ್ಲ ಅನ್ಸುತ್ತಲ್ವಾ? ಹೌದು, ಎಷ್ಟು ತಿಂದಿರಾ ನನ್ನ ವಿರುದ್ಧ ಎಲೆಕ್ಷನ್ ನಿಂತವ್ರ ಹತ್ರ? ಓ, ಇವಾಗ ಬರ್ದಿರೋದು ಸಾಲದು ಅನ್ಸುತ್ತೆ. ನಾಳೆ ಅಡಿಷನ್ ಅಲ್ಲಿ ಇನ್ನೊಂದು ಆರ್ಟಿಕಲ್ ಬರ್ದು ಹಾಕ್ತೀನಿ. ಬರೀ ನಿಮ್ ಬಗ್ಗೆ ಮಾತ್ರ ಅಲ್ಲ, ಕೆಲವೊಂದು ಸತ್ಯ ಗೊತ್ತಾಗಿದೆ. ಇಡೀ ನಿಮ್ ಖಾಂಡಾನ್ ಬಗ್ಗೆನೆ ಬರಿತೀನಿ, ನೋಡ್ತಾ ಇರಿ. ಇಡೀ ನಿಮ್ ಫ್ಯಾಮಿಲಿನೇ ಬೀದಿಗೆ ತಂದು ನಿಲ್ಲಿಸ್ತೀನಿ. ಏಯ್, ನಾನೊಬ್ಬ ರಿಪೋರ್ಟ್ರು, ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ ಅಂತ ಎಗ್ರಾಡ್ತಿದ್ಯಾ? ನಮ್ಮ ಅಕ್ಕನ ಬಗ್ಗೆ ಇನ್ನೊಂದು ಅಕ್ಷರ ಬರಿ ಮಗನೆ, ನೆಕ್ಸ್ಟ್ ಸಾವೇ ಅಂತ ತಿಳ್ಕೊ. ಸಾಯಿಸೋ 1000 ಬೆದರಿಕೆಗಳನ್ನ ನೋಡಿದೀನಿ ನಾನು. ನನ್ನನ್ನ ನನ್ನ ಬರವಣಿಗೆನ ಯಾರು ಏನ್ ಮಾಡಕ್ಕಾಗಲ್ಲ. ನೀವತ್ತು ಅವ್ರನ್ನ ಫೋನ್ ಮಾಡಿ ಕರ್ಸಿದ್ದು ಸಂಜೆ ಅಲ್ವಾ? ನಾನಾ? ಇಲ್ವಲ್ಲ ಸರ್. ಸರ್, ನಾನು ಅವತ್ತು ಬೆಳಗ್ಗೆ ಫೋನ್ ಮಾಡಿದ್ದೆ ಸರ್. ಅವ್ರಿಗೆ ಫೋನ್ ಮಾಡಿ ಮನೆಗೆ ಬರಕ್ ಹೇಳಿದೆ. ಮನೆಗೆ ಕರ್ಸ್ಕೊಂಡು ಒಂದ್ಸಲ ಮಾತಾಡಿದ್ಮೇಲೆ ಆಮೇಲೆ ನಾನು ಅವ್ರ ಧ್ವನಿನೂ ಕೇಳಿಸ್ಕೊಂಡಿಲ್ಲ, ಅವ್ರ ಮುಖನೂ ನೋಡಿಲ್ಲ ಸರ್. ಅವ್ರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಅವ್ರವ್ರು ಹೇಳೋದನ್ನ ಕೇಳಿಸ್ಕೊಂಡು ಗೊತ್ತಷ್ಟೇ ಸರ್ ನನಗೆ. ಅವ್ರ ಕಾರಣ ಅದ್ ಸಂಜೆ ನಿಮ್ ಸೆಲ್ ಫೋನಿಂದ ಅವ್ರ ಸೆಲ್ ಫೋನ್ಗೆ ಕಾಲ್ ಹೋಗಿದೆ. ಇಲ್ಲಿದೆ ಸಾಕ್ಷಿ, ಕಾಲ್ ರೆಕಾರ್ಡ್. ಇದ್ ಹೇಗ್ ಸಾಧ್ಯ ಸರ್? ಅಲ್ಲ, ನಾನಂತ ಅವ್ರು ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಫೋನ್ ಡೈಲ್ ಆಗಿರ್ಬೋದಲ್ವಾ? ನನಗೆ ಹಾಗೆ ಅನ್ಸ್ತಿಲ್ಲ ಮೇಡಮ್. ಅವತ್ ಸಂಜೆ ಕಾಲ್ ರೆಕಾರ್ಡ್ ಪ್ರಕಾರ ಹತ್ರ 1 ನಿಮಿಷ ನೀವಿಬ್ರು ಮಾತಾಡಿದ್ರಿ. ನೀವಿಬ್ರು ಮಾತಾಡದ ಮೇಲೆ ಚಂದನ್ ಪಾಟೀಲ್ ನಾನು ಯಾರನ್ನೋ ನೋಡ್ಕೊಂಡ್ ಬರ್ಬೇಕು ಅಂತ ಅವ್ರ ಮಿಸ್ಸಸ್ ಹತ್ರ ಹೇಳಿ ನಿಮ್ಮನ್ನ ನೋಡೋಕೆ ಅಂತಾನೆ ಮನೆ ಬಿಟ್ಟು ಹೊರಗೆ ಹೋಗಿರೋದು. ಅವತ್ತಿಂದ ಇವತ್ತವರೆಗೂ ಚಂದನ್ ಪಾಟೀಲ್ ಬಗ್ಗೆ ಯಾವ ಮಾಹಿತಿನೂ ಇಲ್ಲ, ನಾಪತ್ತೆ ಆಗಿದ್ದಾರೆ. ಸೊ ಅವ್ರು ನಾಪತ್ತೆ ಆಗಿರೋದಕ್ಕೆ ನಿಮ್ಮ ಕೈವಾಡ ಇದೆ ಅಂತ ನಮ್ಮ ಅನುಮಾನ. ಆ ಕಾರಣಕ್ಕೆ ನಿಮ್ಮ ಮನೆ ನಾವು ಸರ್ಚ್ ಮಾಡಬೇಕು. ಸರ್ಚಾ? ನಾನು ಅವಕಾಶ ಕೊಡಲ್ಲ ಸರ್. ನೋಡಿ, ಕಾನೂನಿನ ಬಗ್ಗೆ ನನಗೂ ಸ್ವಲ್ಪ ತಿಳುವಳಿಕೆ ಇದೆ. ಮನೆನ ಸರ್ಚ್ ಮಾಡೋದಕ್ಕೆ ವಾರೆಂಟ್ ತಗೊಂಡು ಬಂದಿದ್ದೀರಾ? ಆಂಜನಪ್ಪ ಮೇಡಮ್, ಕಾನೂನು ಬಗ್ಗೆ ನಿಮ್ಗಿಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನೋಡಿ ಪ್ಲೀಸ್. ಹುಡುಗ್ರಿ, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ. ನೋಡಿ, ನನ್ನ ಮಾತು ಸ್ವಲ್ಪ ಹೊರಟು, ಆದರೆ ನನಗೂ ಮನುಷ್ಯತ್ವ ಅನ್ನೋದಿದೆ ಸರ್. ಅಲ್ಲ, ನನಗೆ ಆ ಮನುಷ್ಯನ ಮೇಲೆ ಏನು ದ್ವೇಷ ಇತ್ತು ಅಂತ ಹೇಳಿ ಮನೇಲಿ ತಂದು ಕೂಡ ಹಾಕೊಳ್ಳಿ ಹೇಳಿ. ನಾನು ಒಬ್ಬ ಸಂಸಾರಸ್ಥ ಹೆಣ್ಮಗಳು ಸರ್. ಜೊತೆಗೀಗ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಬೇರೆ. ಊರಲ್ಲಿ ನನ್ನ ಬಗ್ಗೆ ಒಂದು ಗೌರವ ಇದೆ ಸರ್. ಈ ಟೈಮಲ್ಲಿ ನನ್ನ ಮನೆ ಸರ್ಚ್ ಆದರೆ ಊರ ಜನರಿಗೆ ನನ್ನ ಬಗ್ಗೆ ಗೌರವ ಉಳಿಯುತ್ತೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮನೇನ ಸರ್ಚ್ ಮಾಡಿಸ್ಬೇಡಿ ಸರ್ ಪ್ಲೀಸ್.